ಸ್ನೇಹಿತರೆ ನಮಸ್ಕಾರ. ಇವತ್ತು ಬೆಳ್ತಂಗಡಿಯ ಗೇರುಕಟ್ಟೆಯ ನಿವಾಸಿಯಾಗಿರುವಂಥ ಸುಮಂತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳು ಏನೂ ಕೂಡ ಇದುವರೆಗೆ ನಡೆದಿಲ್ಲ. ಇಂತಹ ಒಂದು ವಿಚಾರವನ್ನು ಸ್ವತಃ ಪೊಲೀಸರೇ ಈಗ ತಿಳಿಸಿದ್ದಾರೆ. ಯಾಕಂದರೆ ಈ ಪ್ರಕರಣ ಒಂದು ಎರಡು ವಾರದಿಂದ ಈ ಪ್ರಕರಣ ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಆದರೆ ಎಲ್ಲ ಕಡೆ ನೋಡಿದಾಗಲೂ ಕೂಡ ಯಾವುದೇ ಆರೋಪಿಯನ್ನು ಇಲ್ಲಿ ಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಪ್ರಕರಣದಲ್ಲಿ ಸುಮಂತ್ ಪ್ರಕರಣ ದಿನ ಹೋದಂತೆ ನಿಗೂಢಗಳನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ ಹೊರತು ಈ ಒಂದು ಜನರಿಗಿರುವಂತಹ ಅನುಮಾನಗಳನ್ನು ಸಾಲ್ವ್ ಮಾಡ್ತಾ ಇಲ್ಲ. ಈ ಪ್ರಕರಣ ಬೇರೆಯದ್ದೇ ದಿಕ್ಕನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಈಗ ನೋಡಲಿಕ್ಕೆ ಇರುವಂಥದ್ದು. ಈಗ ನಾವು ಮೊನ್ನೆ ಹೋಗಿ ಫೀಲ್ಡ್ನಲ್ಲಿ ನೋಡಿದ ಪ್ರಕಾರ, ನಮ್ಮ ಗಮನಕ್ಕೆ ಬಂದ ಪ್ರಕಾರ ಒಂದಷ್ಟು ಅನುಭವಗಳನ್ನು ನಿಮ್ಮ ಜೊತೆ ಇವತ್ತು ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದೇ ಆಧಾರದ ಮೇರೆಗೆ ನಾನು ಇವತ್ತು ಪೊಲೀಸ್ ಮೂಲಗಳಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೆ. ತನಿಖೆ ಯಾವ ರೀತಿ ಸಾಗ್ತಾ ಇದೆ ಸರ್, ಈ ಪ್ರಕರಣದಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಿದೆಯಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾಗಿ ಅವರು ಆನ್ಸರನ್ನು ಕೂಡ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮರ್ಥವಾಗಿರುವಂತಹ 4 ತಂಡಗಳನ್ನು ನಾವು ರಚನೆ ಮಾಡಿದ್ದೇವೆ. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಆದರೆ ಅದನ್ನು ಮೀರಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ನಾನು ಕೇಳಿದಾಗ ಅವರು ಹೇಳಿರುವಂಥದ್ದು ಇಷ್ಟೇ: ಈ ತನಿಖೆಯು ಬಹಳ ನಿಷ್ಪಕ್ಷಪಾತವಾಗಿ ಬಹಳ ಸಮರ್ಥವಾಗಿ ಮಾಡ್ತಾ ಇದ್ದೇವೆ. ಆದರೆ ಈಗ ಸಂಬಂಧಪಡುವಂಥ ಸಾರ್ವಜನಿಕರಿಗೆ ಕೊಡುವಂತಹ ಅಥವಾ ಸಾರ್ವಜನಿಕರ ಗಮನಕ್ಕೆ ತರುವಂತಹ, ಸಾರ್ವಜನಿಕರಿಗೆ ತಿಳಿಯಪಡಿಸುವಂತಹ ಯಾವ ವಿಚಾರವೂ ಕೂಡ ನಾವು ಈಗ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ತನಿಖೆಯ ಭಾಗವಾಗಿ ಬಹಳ ಗೌಪ್ಯತೆಯಿಂದ ಈ ತನಿಖೆಯನ್ನು ಮಾಡಬೇಕಾಗುತ್ತೆ. ಮತ್ತು ನಮಗೆ ಆಂತರಿಕವಾಗಿ ಗೊತ್ತಿರುವಂಥ ಮಾಹಿತಿ ಅದು ನಮ್ಮಲ್ಲಷ್ಟೇ ಇರುತ್ತೆ. ಸಾರ್ವಜನಿಕರಿಗೆ ಇದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗಿರುವಂತಹ ಮಾಹಿತಿ. ಅಂದರೆ ಸಾರ್ವಜನಿಕರಿಗೆ ಇದನ್ನು ಹೇಳಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಮಾಹಿತಿ ಬಂದಾಗ ನಾವೇನು ಬೇರೆ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಗೊತ್ತಾಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಆದರೆ ಯಾಕೋಸ್ಕರ ಹಾಗಾದರೆ ಎಲ್ರಿಗೂ ಡೌಟ್ ಇರ್ಬೋದು, ಯಾಕೋಸ್ಕರ ಪೊಲೀಸರು ಈ ಮಾಹಿತಿಯನ್ನು ಬಿಟ್ಟುಕೊಡ್ತಾ ಇಲ್ಲ? ಪೊಲೀಸರು ಈ ಮಾಹಿತಿಯನ್ನು ಯಾಕೆ ಬಿಟ್ಟುಕೊಡ್ತಾ ಇಲ್ಲ ಅಂತ ಹೇಳಿದರೆ, ಆರೋಪಿಗಳು ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಯಾರೇ ಆರೋಪಿಗಳು ಇರಲಿ, ಅವರ ಮೇಲೆ ಒಂದಷ್ಟು ಕಾನೂನು ಕ್ರಮ ಆಗಬೇಕು ಅಂತ ಆದರೆ ಒಂದಷ್ಟು ಸಾಕ್ಷಿಗಳು ಬೇಕಾಗತ್ತೆ. ಅಲ್ಲಿ ಯಾವುದೇ CC ಕ್ಯಾಮರಾ ಇಲ್ಲ, ಅಥವಾ ಯಾವುದೇ ರೀತಿಯಾದಂಥ ಯಾರೇ ಕಣ್ಣಾರೆ ಕಂಡವರಿಲ್ಲ. ಹೀಗಾಗಿ ಬಾಲಕ ಒಬ್ಬನೇ ಹೋಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಆತನ ಮೇಲೆ ದಾಳಿಯಾಗಿರುವಂಥದ್ದು ಬೆಳಿಗ್ಗೆ 4:45ರಿಂದ 5 ಗಂಟೆ ಒಳಗಡೆ ಈ ಪ್ರಕರಣ ನಡೆದಿದೆ. ಇಂಥ ಸನ್ನಿವೇಶದಲ್ಲಿ ಸಾಕ್ಷಿಗಳನ್ನು ಆದಷ್ಟು ಬಲಪಡಿಸಿಕೊಂಡು ಕಾನೂನಿನಲ್ಲಿ ಅವರಿಗೆ ಶಿಕ್ಷೆ ಕೊಡಿಸುವಂತಹ ಎಲ್ಲ ಸಾಮರ್ಥ್ಯವನ್ನು ಪೊಲೀಸರು ಬಳಸಿಕೊಳ್ಳಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರು ಈಗ ಯಾವ ಮಾಹಿತಿಯನ್ನು ಕೂಡ ಜನರಿಗೆ ಅದು ತಲುಪಲಿಕ್ಕೆ ಬಿಡೋದಿಲ್ಲ. ಆರೋಪಿ ಎಸ್ಕೇಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆತ ಸಾಕ್ಷಿಗಳ ಮೇಲೆ ಪರೋಕ್ಷವಾದಂತಹ ಏನಾದರೂ ಸಾಕ್ಷಿ ಅದನ್ನು ಹೇಗಾದರೂ ನಾಶ ಮಾಡಿ ಆದರೂ ಅದನ್ನು ಏನಾದರೂ ಮಾಡುವಂಥ ಸಾಧ್ಯತೆಗಳಿದ್ದು, ಜೊತೆಗೆ ಬೇರೆ ಯಾವುದಾದ್ರೂ ಇನ್ಫ್ಲೂಯೆನ್ಸ್ ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಹೀಗಾಗಿ ಈ ಪ್ರಕರಣದ ಕುರಿತು ಎಲ್ಲರಿಗೂ ಕುತೂಹಲ ಇರುವಂಥದ್ದು. ಪೊಲೀಸರು ಗೌಪ್ಯವಾಗಿ ಈ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಗೇರುಕಟ್ಟೆಯ ಬಾಲಕ ಸುಮಂತ್ ಬಹಳ ಪ್ರತಿಭಾವಂತ, ನಮಗೆಲ್ಲರಿಗೂ ಗೊತ್ತು. ಆತ ಒಂದು ವಿಜ್ಞಾನಿ ಆಗಬೇಕು ಅನ್ನುವಂಥ ಕನಸಿನಲ್ಲಿ ಮುಂದುವರಿತಿದ್ದಂಥ ಹುಡುಗ. ಈಗಾಗಲೇ ಇದರ ಬಗ್ಗೆ ಆ್ಯಂಗಲ್ಗಳ ಬಗ್ಗೆ ನಾವು ನೋಡೋದಾದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಡೆದಿರಬಹುದು, ಹಾಗಾದರೆ ಸತ್ಯಾಂಶವೇನು ಅನ್ನೋದರ ಬಗ್ಗೆ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ರೀತಿಯಾದಂತಹ ಗೊಂದಲ, ಈ ದಿನಕ್ಕೊಂದು ಜನರ ಬಾಯಿಯಿಂದ ದಿನಕ್ಕೊಂದು ರೀತಿಯಾದಂತಹ ಹೇಳಿಕೆಗಳು. ಅವ್ರು ಮಾಡಿರ್ಬೋದಾ, ಇವ್ರು ಮಾಡಿರ್ಬೋದಾ, ಇದರ ಹಿಂದೆ ಮನೆಯವರು ಇರ್ಬೋದಾ, ಅಥವಾ ನೆರೆಹೊರೆಯ ಪಕ್ಕದ ಮನೆಯವರ ಯಾರಾದರೂ ಇರಬಹುದಾ, ಅಥವಾ ಸ್ನೇಹಿತರೇ ಮಾಡಿರಬಹುದಾ, ಅಥವಾ ಇನ್ಯಾರಾದರೂ ಈ ಪ್ರಕರಣದಲ್ಲಿ ತೊಡಗಿಸಿಕೊಂಡಿರಬಹುದಾ? ಹೀಗೆ ವಿಭಿನ್ನವಾದಂತಹ ಚರ್ಚೆಗಳು ನಡೀತಾನೇ ಇದ್ದಾವೆ. ಆದರೆ ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಇದುವರೆಗೆ ಸಿಕ್ಕೇ ಇಲ್ಲ. ಈ ಪ್ರಶ್ನೆ ದಿವಸದಿಂದ ದಿವಸ ಹೋಗ್ತಾ ಇದ್ದಾಗೆ ಜನಗಳಲ್ಲಿ ಒಂದು ರೀತಿಯಾದಂತಹ ಏನೋ ಒಂದು ಮನಸ್ಸಲ್ಲಿ, ಕಾನೂನಿನಲ್ಲಿ ಈ ನ್ಯಾಯ ಯಾವಾಗ ಸಿಗುತ್ತೆ, ಆ ಹುಡುಗನಿಗೆ ಪಾಪ ಈ ಸಣ್ಣ ಹುಡುಗ ಅಮಾಯಕ, ಏನೂ ಗೊತ್ತಿಲ್ಲದೆ ಇರುವಂಥ ಹುಡುಗನ ಮೇಲೆ ಯಾರು ಶತ್ರುಗಳು ಇರ್ತಾರೆ? ಅವನಿಗೆ ಸಣ್ಣ ಹುಡುಗ, 15 ವರ್ಷದ ಹುಡುಗನಿಗೆ ಯಾರಾದರೂ ಶತ್ರುಗಳು ಇರಲಿಕ್ಕೆ ಸಾಧ್ಯನಾ? ಅಥವಾ ಆತನ ಬುದ್ಧಿವಂತಿಕೆಯನ್ನು ನೋಡಿ ಹೊಟ್ಟೆ ಉರಿಯಿಂದ ಯಾರಾದರೂ ಈ ಕೃತ್ಯವನ್ನು ಮಾಡಿದ್ರ? ಅಥವಾ ಇನ್ನು ಯಾರಾದರೂ ಅವರ ಸ್ನೇಹಿತ ವರ್ಗದಲ್ಲಿ ಯಾರಾದರೂ ಈ ಒಂದು ಆತನಿಗೆ ಒಳ್ಳೆಯ ಅವಕಾಶಗಳು ಸಿಗ್ತಿದೆ ಅನ್ನುವಂಥ ಕಾರಣಕ್ಕೆ ಮಾಡಿದ್ರ?
ಎಲ್ಲವೂ ಕೂಡ ಬಹಳ ನಿಗೂಢವಾಗಿದೆ. ಆಮೇಲೆ ಇಲ್ಲೊಂದು ನಾವು ವಿಷಯವನ್ನು ಗಮನಿಸಬೇಕು. ಆ ದಾರಿಯಲ್ಲಿ ನಾವು ನಡೆದುಕೊಂಡು ಹೋಗ್ತಿದ್ದಂಥ ಸಂದರ್ಭದಲ್ಲಿ ಸುಮಾರು 6 ಗಂಟೆಯಷ್ಟೊತ್ತಿಗೆ ನಾವು ಅಲ್ಲಿ ತಲುಪಿ ಶೂಟಿಂಗನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮನೆಯಿಂದ ಒಂದು 300 ಮೀಟರ್ ಇರುವಂತಹ ಒಂದು ಕೆರೆ. ಆದರೆ ಆ ತೋಟ ಯಾವುದೂ ಅವರದ್ದಲ್ಲ, ಅದು ಬೇರೆಯವರ ತೋಟವನ್ನು, ಅವರ ಜಾಗವನ್ನು ದಾಟಿಕೊಂಡು ಹೋಗುವಂಥ ಸಣ್ಣ ಒಂದು ಕಾಲುದಾರಿ. ಆ ಕಾಲುದಾರಿಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೆ ಭಯ ಆಗ್ತದೆ. 6 ಗಂಟೆಯಷ್ಟೊತ್ತಿಗೆ ಸಂಜೆ ನಾವು ಅಲ್ಲಿದ್ದಾಗ ನಿಗೂಢವಾಗಿತ್ತು. ಬಹಳ ಒಂದು ಸೌಂಡು ಕೂಡ ಇಲ್ಲ, ಏನೋ ಅಷ್ಟು ನಿಗೂಢವಾದಂತಹ ಒಂದು ಸ್ಥಳ ಅದು. ಒಬ್ಬರು ಹೋಗಲಿಕ್ಕೆ ಧೈರ್ಯ ಮಾಡದಂತಹ ಸ್ಥಳ ಅಂತಲೇ ಅದನ್ನು ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂಥದ್ರಲ್ಲಿ ಆ ಹುಡುಗ ಬೆಳಿಗ್ಗೆ 4ರಿಂದ 5 ಗಂಟೆ ಒಳಗಡೆ ಆ ದಾರಿಯಲ್ಲಿ ಹೋಗ್ತಾ ಇದ್ರು ಅಂತ ಹೇಳಿದರೆ ನಿಜಕ್ಕೂ ನಮಗೆ ಒಂದು ರೀತಿಯಾದಂಥ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಹೇಗೆ ಈ ಹುಡುಗ ಆ ದಾರಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯ? ಎಲ್ಲ ಇನ್ನೂ ಒಂದು ಗಮನವನ್ನು ಇಟ್ಕೊಳ್ಬೇಕು. ಯಾವ ತಂದೆ ಆಗಲಿ, ಯಾವ ತಾಯಿ ಆಗಲಿ ಕೂಡ ಮಕ್ಕಳನ್ನು ಆ ರೀತಿಯಾಗಿ ಕಳಿಸ್ಲಿಕ್ಕೆ ಯಾರೂ ಕೂಡ ಧೈರ್ಯ ಮಾಡಲಿಕ್ಕಿಲ್ಲ. ಸ್ವಲ್ಪ ಜನ ಪೇರೆಂಟ್ಸ್ಗಳು ನನಗೆ ಫೋನ್ ಮಾಡಿ ಕೇಳ್ತಾಯಿದ್ರು, ಅಲ್ಲ ಸರ್, ಹೇಗೆ ಮಕ್ಕಳನ್ನು ಕಳಿಸ್ತಾರೆ ಆ ಹೊತ್ತಿನಲ್ಲಿ? ನಾವಾದರೂ ಕಳಿಸ್ಲಿಕ್ಕಿಲ್ಲ, ಅಷ್ಟು ಕತ್ತಲಲ್ಲಿ ಮಕ್ಕಳನ್ನು ನಾವು ಎಲ್ಲೂ ಬಿಡೋದಿಲ್ಲ, ಆದರೆ ಹೇಗೆ ಧೈರ್ಯ ಮಾಡ್ತಾರೆ ಮನೆಯವರು ಅಂತ. ಬಟ್ ಮನೆಯವರ ಬ್ಯಾಡ್ ಲಕ್ಕೋ, ಬಟ್ ಸುಮಂತ್ ದಿವಸ ಸರಿಯಾಗಿರಲಿಲ್ವೋ, ಧನುರ್ಪೂಜೆಗೆ ಅಂತೇಳಿ ಹೊರಟ ಹುಡುಗ, ಒಳ್ಳೆಯದಾಗಲಿ ಮಗನಿಗೆ ಅಂತೇಳಿ ಮನೆಯಿಂದ ಹಾರೈಸಿ ಕಳಿಸಿರ್ಬೋದು. ಮಗ ಏನೋ ನೆಕ್ಸ್ಟ್ ಅಡ್ವೆಂಚರ್ ಮಾಡಲಿಕ್ಕೆ ಹೋಗಲಿಕ್ಕೆ ಏನೋ ಒಂದಷ್ಟು ಹರಕೆಗಳನ್ನು ಹೊತ್ಕೊಂಡಿರ್ಬೋದು. ದೇವರ ಹತ್ರ ಹೋಗಿ ನಾನು ಈ ಹರಕೆಗಳನ್ನು ಹೊತ್ಕೊಂಡು ನನ್ನ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ಕೊಳ್ತೀನಿ, ನಾನು ಹೋಗ್ತೀನಿ ಅಂತ ಕನ್ವಿನ್ಸ್ ಮಾಡಿ ಹೋಗಿರ್ಬೋದು ಮನೆಯವರನ್ನು. ಇಲ್ಲ ಕೆಲವರು ಮನೆಯವರ ಮೇಲೆ ಸುಮ್ಮನೆ ಅಪವಾದಗಳನ್ನು ಮಾಡ್ತಾ ಇದ್ದಾರೆ. ಮನೆಯವರು ಏನೋ ಮಾಡಿರ್ಬೋದು, ಹಾಗೆ ಮಾಡಿರ್ಬೋದು, ಹೀಗೆ ಮಾಡಿರ್ಬೋದು, ಮನೇಲಿ ಏನೋ ಆಗಿರ್ಬೋದು, ಅವ್ರನ್ನ ತನಿಖೆ ಮಾಡಿ, ಇವ್ರನ್ನ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನೋಡೋಕೆ ಬೇಸರ ಆಗುತ್ತೆ. ನೋಡಿ, ಸತ್ಯಾಂಶ ಬಯಲಿಗೆ ಬರುವ ತನಕ ನಾವೆಲ್ಲರೂ ಕೂಡ ಒಂದು ತಾಳ್ಮೆಯನ್ನು ಇದ್ದು ಪೊಲೀಸರ ಮೇಲೆ ಈಗ ನಂಬಿಕೆಯನ್ನು ಇಡಬೇಕಾಗುತ್ತೆ. ಯಾಕಂದರೆ ಕೆಲವರು ಕಮೆಂಟ್ ಬಾಕ್ಸಲ್ಲಿ ನಾನು ನೋಡಿದೆ, ಬೆಳ್ತಂಗಡಿ ಪೊಲೀಸರು ಕೆಲವೊಂದು ಪ್ರಕರಣಗಳನ್ನು ಸಾಲ್ವ್ ಮಾಡಲಿಲ್ಲ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ಗಳನ್ನು ಮಾಡಿದ್ದೀರಿ. ಆದರೆ ಈ ಸಲ ನಾವು ಬೆಳ್ತಂಗಡಿ ಪೊಲೀಸರನ್ನು ನಂಬೋಣ, ಅವರ ಫುಲ್ ಸಾಮರ್ಥ್ಯ ಈ ಸಲ ಹೊರಗೆ ಬರುತ್ತೆ ಅಂತ ನನ್ನ ಒಂದು ಬಲವಾದ ನಂಬಿಕೆ. ಈ ಒಂದು ಮಾತನ್ನು ಬೆಳ್ತಂಗಡಿ ಪೊಲೀಸರು ಉಳಿಸ್ಕೊಡ್ತಾರೆ ಅಂತ ಒಂದು ನಂಬಿಕೆ. ಯಾಕಂದರೆ ಸುಮಂತಿಗೆ ಒಂದು ನ್ಯಾಯ ಸಿಗುವ ನಿಟ್ಟಿನಲ್ಲಿ, ಆತನ ಮನೆಯವರಿಗೆ ಒಂದು ನ್ಯಾಯವನ್ನು ಸಿಕ್ಕುವಂತಹ ನಿಟ್ಟಿನಲ್ಲಿ ಅತ್ಯಂತ ಬಲಿಷ್ಠವಾದಂತಹ ಸಾಕ್ಷ್ಯಗಳನ್ನು ಪಡ್ಕೊಂಡು ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ, ಆರೋಪಿಯನ್ನು ಹಿಡಿತಾರೆ ಅಂತೇಳಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು 2-3 ಜನರಿಂದ ಆಗಿರುವಂಥ ಕೃತ್ಯ ಅಲ್ಲ ಅನ್ನುವಂಥದ್ದು ಬಹಳ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಯಾಕೆಂದರೆ ಬಾಲಕನ ಮೇಲೆ ನಡೆದಿರುವಂತಹ 2 ರೀತಿಯಾದಂತಹ ಈ ಒಂದು ದಾಳಿಯನ್ನು ನೋಡಿದಾಗ, ಒಂದು ಮುಂಬದಿ, ಇನ್ನೊಂದು ಹಿಂಬದಿ, ತಲೆಯ ಭಾಗಕ್ಕೆ ಹೊಡೆದಿರುವಂಥ ರೀತಿಯನ್ನು ನೋಡಿದಾಗ ಯಾರೋ ಇದನ್ನು ಮಾಡಿದ್ದಾರೆ. ಯಾಕೋಸ್ಕರ ಮಾಡಿದ್ದಾರೆ? ಏನೋ ಆ ಹುಡುಗ ನೋಡಬಾರದನ್ನು ನೋಡಿ ಸಾಕ್ಷಿಯಾಗಿರುವುದಕ್ಕೆ ಒಂದು ಹೊಡೆದಿರಬಹುದು, ಇಲ್ಲ ಆತ ಸ್ಕೂಲಲ್ಲಿ ಹುಷಾರಿದ್ದಾನೆ ಅನ್ನುವಂತಹ ಕಾರಣಕ್ಕೆ ಯಾರೋ ಒಂದು ಕೃತ್ಯವನ್ನು ಎಸಗಿರಬಹುದು, ಅಥವಾ ಹೊಟ್ಟೆ ಉರಿಯಿಂದ ಈತನಿಗೆ ಅವಕಾಶ ಸಿಕ್ಕಿಬಿಡ್ತಲ್ಲ, ನಮಗೆ ಸಿಕ್ಕಲಿಲ್ಲಲ್ಲ ಅನ್ನುವಂಥ ಹೊಟ್ಟೆ ಉರಿಯಿಂದ ಆತನ ಮೇಲೆ ಕೃತ್ಯವನ್ನು ಎಸಗಿರುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಆ ಊರಿನ ಸುತ್ತಮುತ್ತ ಎಷ್ಟು ಮನೆ ಇದೆ ಅಂತ ನಾನು ಕೇಳಿದೆ. ಆ ಊರಲ್ಲಿ ದೂರಕ್ಕೆ ಮನೆ ಇರುವಂಥದ್ದು, ಆ ಒಂದು ಪ್ರದೇಶದಲ್ಲಿ 25ರಿಂದ 30 ಮನೆ ಇರಬಹುದು ಅಂತೇಳಿ. ನೋಡಿ, ಈ 25ರಿಂದ 30 ಮನೆ ಇದ್ದರೆ ಈ 30 ಮನೆಗಳಿಗೆ ಪೊಲೀಸರು ಎನ್ಕ್ವೈರಿಯನ್ನು ಮಾಡಬೇಕಾಗುತ್ತೆ. ಕ್ರಿಮಿನಲ್ ಯಾವುದೋ ಒಂದು ಮನೆಯಲ್ಲಿ ಇರ್ತಾನೆ ಅಂತ ಇಟ್ಕೊಳ್ಳೋಣ, ಆತನನ್ನು ಹಿಡಿಬೇಕು ಅಂತ ಆದರೆ ಕನಿಷ್ಠ ಪೊಲೀಸರಿಗೆ ಟೈಮನ್ನು ಕೊಡಬೇಕಾದಂಥ ಅವಶ್ಯಕತೆ, ತಾಳ್ಮೆ ನಮ್ಮಲ್ಲಿ ಇರಬೇಕಾಗುತ್ತೆ. ಇದು ಇನ್ನೊಂದು 1 ತಿಂಗಳು ಕಳೆದರೂ ಕೂಡ ಪೊಲೀಸರು ಇದರ ಬೆನ್ನಟ್ಟಿ ಇದರ ಒಂದು ಪತ್ತೆಯನ್ನು ಮಾಡ್ತಾರೆ ಅನ್ನುವಂತಹ ದೃಢವಾದ ನಂಬಿಕೆ ಇದೆ. ಯಾಕೆಂದರೆ ಪ್ರೈಮರಿ ಸಾಕ್ಷಿಗಳು ಅಲ್ಲಿ ಯಾವುದೂ ಇಲ್ಲ. ಈಗ ಸದ್ಯಕ್ಕೆ ಒಂದು ಬಾವಿ ಹತ್ರ ಸಾಕ್ಷಿಗಳಿಲ್ಲ, ಬರೀ ಜಸ್ಟ್ ಒಂದು ಬ್ಲಡ್ ಚೆಲ್ಲಿರುವಂಥದ್ದು ಅಷ್ಟೇ ಕಂಡು ಬಂದಿದೆ. ಯಾವುದು ಅಲ್ಲಿ ಒಂದು ಕತ್ತಿ ಸಿಕ್ಕಿತ್ತು, ಅಥವಾ ಬೇರೆ ಏನೋ ಒಂದು ವಸ್ತು ಸಿಕ್ಕಿತ್ತು, ಆ ಕೆರೆ ಒಳಗಡೆ ಟಾರ್ಚ್ ಸಿಕ್ಕಿತ್ತು, ಅದು ಯಾವುದು ಕೂಡ ಅದು ಹಳೆತ್ತು ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಹೇಳ್ತಾ ಇದ್ದಾರೆ ಬ್ಯಾಟ್ರಿ ಮತ್ತು ಅಲ್ಲಿ ಸಿಕ್ಕಿರುವಂಥ ಕತ್ತಿ ನಮ್ಮದು, ನಾನು ಕೆಲಸ ಮಾಡುವಾಗ ಅಲ್ಲಿ ಕೆಳಗೆ ಬಿದ್ದಿತ್ತು ಅಂತೇಳಿ ಒಂದು ವಿಡಿಯೋದಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ಇದು ಆ ಕೃತ್ಯಕ್ಕೆ ಬಳಸಿದಂಥ ವೆಪನ್ ಅಲ್ಲ. ಹಾಗಾದರೆ ನಿಜವಾದ ವೆಪನ್ ಎಲ್ಲಿದೆ? ಆ ಕೃತ್ಯಕ್ಕೆ ಬಾಲಕನ ಮೇಲೆ ಹಲ್ಲೆ ಮಾಡಿರುವಂತಹ ಆ ಒಂದು ವೆಪನ್ ಎಲ್ಲಿದೆ? ಇದು ನಮಗೆ ಈಗ ನೋಡಿ ಮತ್ತಷ್ಟು ತಿರುವುಗಳನ್ನು ತೆಗೆದುಕೊಳ್ತಾ ಇದೆ. ಈ ಕ್ಷಣದಲ್ಲಿ ಈ ಪ್ರಕರಣವನ್ನು ಹುಡುಕುವುದು ಅಷ್ಟು ಸುಲಭದ ವಿಷಯ ಅಲ್ಲ. ಈ ಪ್ರಕರಣವನ್ನು
ಭಾಳ ಸ್ಪಷ್ಟವಾಗಿ ಪೊಲೀಸರು ಗ್ರಹಿಸ್ತಾ ಇದ್ದಾರೆ, ಒಬ್ಬೊಬ್ಬರನ್ನು ವಿಚಾರಿಸ್ತಾ ಇದ್ದಾರೆ. ಅವರಿಗೆ ಯಾರ ಮೇಲೆಲ್ಲ ಅನುಮಾನ ಬರುತ್ತೋ ಅವ್ರನ್ನೆಲ್ಲ ಜಾಸ್ತಿ ಇಂಟರೋಗೇಷನ್ ಮಾಡ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಕಳೆದುಕೊಳ್ಳುವಂತಹ, ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಈಗ ಮಾಡಲಾಗ್ತಾ ಇದೆ. ಹಾಗಾಗಿ ದಿವಸಕ್ಕೊಂದು ರೀತಿಯಂಥ ಊಹಾಪೋಹಗಳಿಗೆ ನಾವು ಅವಕಾಶವನ್ನು ಕೊಡೋದು ಬೇಡ. ಕಾದು ನೋಡೋಣ, ಈ ಪ್ರಕರಣದ ಮುಂದಿನ ದಾರಿ ಏನು ಅನ್ನುವುದನ್ನು ತಿಳಿದುಕೊಳ್ಳೋಣ. ಯಾಕಂದರೆ ಮನೆಯವರು ಈಗ ಸಾಕಷ್ಟು ಅವರು ನೊಂದು ಬೆಂದು ಹೋಗಿದ್ದಾರೆ. ಈಗ ನಾವು ಕೂಡ ಹೋಗಿದ್ದೀವಿ, ಅವರನ್ನು ಮಾತಾಡಿಸ್ತೀವಿ. ನಾವು ಫಸ್ಟು ಅವರ ಪರ್ಮಿಷನನ್ನು ಕೇಳ್ಕೊಂಡ್ವಿ. ಮಾತಾಡ್ಬೋದಾ, ನಿಮಗೆ ಸಾಧ್ಯ ಇದೆಯಾ, ಅಥವಾ ಈ ವಿಚಾರದ ಬಗ್ಗೆ ನೀವೇನಾದರೂ ಜನಗಳಿಗೆ ಏನಾದರೂ ಹೇಳುವಂಥದ್ದು ಇದೆಯಾ ಅಂತ ಕೇಳುವಾಗ ಅವರಾಗಿ ಮುಂದೆ ಬಂದು ಮಾತಾಡಿದ್ದಾರೆ ನಮ್ಮ ಚಾನಲಲ್ಲಿ. ಅವರಿಂದ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಮಾತ್ರ ನಾವು ತೆಗೆದುಕೊಂಡಿದ್ದೇವೆ, ಅದನ್ನು ನಿಮ್ಮ ಎದುರಿಗೆ ಇಟ್ಟಿದ್ದೇವೆ. ಯಾಕಂದರೆ ನೋವಿನಲ್ಲಿರ್ತಾರೆ. ಆ ನೋವಿನಲ್ಲಿರುವವರು ಮಗನನ್ನು ಕಳೆದುಕೊಂಡು ಅವರ ಮನೆಯವರ ನೋವು ಒಂದು ರೀತಿಯಲ್ಲಿ ಇರ್ತದೆ. ಇನ್ನೊಂದು ಕಡೆಯಲ್ಲಿ ಹಾಗೆ ನೋವಿನಲ್ಲಿ ಇದ್ದರು ಅಂತ ಹೇಳಿ ಯಾರೂ ಅವರನ್ನು ಸಂದರ್ಶನ ಮಾಡದೆ ಹಾಗೆ ಬಿಟ್ಟರೆ ಈ ಪ್ರಕರಣ ನಾಳೆ ಏನಾದರೂ ಅದಕ್ಕೆ ಏನೂ ಆಗದೇ ಇರಬಹುದು, ಅದರಲ್ಲಿ ಡೆವಲಪ್ಮೆಂಟ್ ಕಾಣದೇ ಇರಬಹುದು. ಈ ಸಂದರ್ಭದಲ್ಲಿ ಮಾಧ್ಯಮಗಳು ಅದನ್ನು ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಅವರನ್ನು ಆ ಕೇಸನ್ನು ಜೀವಂತವಾಗಿಟ್ಟು ಆ ಪ್ರಕರಣದ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ತನಕ ಇಲ್ಲಿ ಮಾಧ್ಯಮಗಳು ಕಾರ್ಯನಿರ್ವಹಿಸಲೇಬೇಕು. ಇಂಥ ಸಂದರ್ಭದಲ್ಲಿ ಏನಾಯಿತು, ಪ್ರಕರಣ ಮುಚ್ಚಿ ಹೋದಂಥ ಪ್ರಸಂಗಗಳು ಕೂಡ ಇದ್ದಾವೆ. ಹಾಗಾಗಿ ಮಾಧ್ಯಮಗಳು ಕೂಡ ಈ ಸಂದರ್ಭದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇನ್ನೂ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಬಾಲಕ ಮತ್ತು ಅದನ್ನ ಸ್ನೇಹಿತರ ಬಗ್ಗೆ ಒಂದಷ್ಟು ಅನುಮಾನಗಳು ಈಗಾಗಲೇ ಜನಗಳು ವ್ಯಕ್ತಪಡಿಸಿರುವಂಥದ್ದು. ಆದರೆ ಜನಗಳು ವ್ಯಕ್ತಪಡಿಸಿದಂತೆ ಬಾಲಕನ ಸ್ನೇಹಿತರಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಬಾಲಕನ ತಂದೆ ಹೇಳಿದ್ದಾರೆ. ಅವನ ಸ್ನೇಹಿತರೆಲ್ಲ ಒಳ್ಳೆಯವರು, ಅವರ ಮೇಲೆ ನನಗೆ ಯಾವುದೇ ಅನುಮಾನಗಳಿಲ್ಲ, ಅವರು ಒಳ್ಳೆಯವರೇ ಅಂತ ಹೇಳುವಂಥ ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆ ಸೈಕಲ್ ಕೀ ಮನೆಯಲ್ಲೇ ಇತ್ತು, ಹಾಗಿದ್ದರೂ ಕೂಡ ಬಾಲಕ ಹೇಗೆ ಅಲ್ಲಿ ತನಕ ಹೋದ, ಈ ಥರದ ವಿಚಾರಗಳು ಕೂಡ ಚರ್ಚೆಯಲ್ಲಿದ್ದಾವೆ. ಹಾಗಾಗಿ ಒಂದಕ್ಕೊಂದು ಇಂಟರ್ಲಿಂಕ್ ಮಾಡಿಕೊಂಡು ಅದಕ್ಕೆ ಒಂದಕ್ಕೊಂದು ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಅಲ್ಲಿ ಹೋದಾಗ ಅಲ್ಲಿ ಏನಾಗಿತ್ತು ಅನ್ನುವಂಥದ್ದು, ಪ್ರೆಸೆಂಟ್ ಆ ಕೆರೆ ಹತ್ರ ಏನಾಗಿತ್ತು ಅನ್ನುವಂಥದ್ದು ಅದು ಬಹಳ ಕುತೂಹಲವಾಗಿರುವಂತಹ ಒಂದು ಪ್ರಶ್ನೆ. ಮತ್ತು ಅದಕ್ಕೆ ದೊಡ್ಡ ಆನ್ಸರ್ ಕೂಡ ಈಗ ಸಿಗಬೇಕಾಗಿದೆ. ಬೆಳ್ತಂಗಡಿ DYSP ಅವರ ನೇತೃತ್ವದಲ್ಲಿ ತನಿಖಾ ತಂಡ ಭಾಳ ಒಂದು ಚುರುಕಿನಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನುಳಿದ ಏನೇನು ಬೇಕು ಸಾಕ್ಷ್ಯಗಳು ಅದನ್ನು ಸಂಗ್ರಹಿಸುವಂಥ ಕೆಲಸ ನಡೀತಾ ಇದೆ. ಇದೆಲ್ಲವನ್ನು ನೋಡಿದಾಗ ನಮ್ಮ ಮನಸ್ಸಲ್ಲಿ ಆಗುವಂಥ ಪ್ರಶ್ನೆ, ಪುಟ್ಟ ಬಾಲಕ, ಆತನಿಗೆ ನ್ಯಾಯ ಸಿಗಲೇಬೇಕು. ಅದು ಯಾರೇ ಆಗಿರಲಿ, ಅವರು ಯಾರೇ ಆಗಿದ್ದರೂ ಕೂಡ ಅವ್ರನ್ನ ಕಠಿಣ ಕಾನೂನು ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಅವರನ್ನು ಬಿಡಲೇಬಾರ್ದು. ಹಾಗಾಗಿ ನಾವು ಈ ವಿಚಾರವನ್ನು ನಮಗೆ, ಯಾಕಂದರೆ ಒಂದು ಹೆತ್ತವರಿಗೆ ಮಾತ್ರ ಗೊತ್ತು. ಒಬ್ಬರು ಪೋಷಕರು ನನಗೆ ಫೋನ್ ಮಾಡ್ತಾ ಹೇಳ್ತಿದ್ರು, ಸರ್ ಮಕ್ಕಳಂದರೆ ದೇವ್ರ ಥರ, ಆ ಒಂದು ಮಕ್ಕಳಲ್ಲಿ ಇರುವಂತಹ ಒಂದು ಅಮಾಯಕತನವನ್ನು ಈ ಥರ ಕ್ರೂರವಾಗಿ ಬಳಸ್ಕೊಂಡು ನಮಗೆ ಚೂರು ಅದನ್ನು ನೋಡಿದಾಗಲೆಲ್ಲ ನಮ್ಮ ಮಕ್ಕಳ ಮುಖನೇ ಮುಂದೆ ಬರುತ್ತೆ ಸರ್. ಹೇಗೆ ತಾನೇ ಆ ಹೆತ್ತವರು ಹೇಗೆ ತಾನೇ ಸಹಿಸ್ಕೊಳ್ತಾರೆ, ಅವರಿಗೆ ನಿಜಕ್ಕೂ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ವಿಚಾರವನ್ನು ಅವರು ಫೋನ್ ಮಾಡ್ತಾ ಅವರು ನೋವನ್ನು ವ್ಯಕ್ತಪಡಿಸಿದರು. ನೋಡಿ, ಇದು ಒಬ್ಬರು ಪೇರೆಂಟ್ಸ್ ಅಲ್ಲ, ಇಂತಹ ಹಲವಾರು ಪೇರೆಂಟ್ಸ್ಗಳ ಮನಸ್ಸಲ್ಲಿ ಕೂಡ ಇದೇ ಬರ್ತಾ ಇದೆ. ರಾತ್ರಿ ಇಡೀ ಅದಕ್ಕೆ ಕೆಲವರು ಯೋಚನೆ ಮಾಡಿದರೆ ನಿದ್ರೆ ಬರಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿರ್ಬೋದು ಆ ಹುಡುಗನಿಗೆ ಯಾರೂ ಒಂದು ದುಶ್ಮನ್ಗಳಿಲ್ಲ, ಆದರೂ ಕೂಡ ಆತನ ಮೇಲೆ ಒಂದು ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಅದು ಮನಸ್ಸಿಗೆ ಅದನ್ನು ಅರಗಿಸ್ಕೊಳ್ಳೋದೇ ಕಷ್ಟ. ಇನ್ನು ಅವರ ಮನೆಯವರು ಹೇಗಿರ್ತಾರೆ ಹೇಳಿ. ಏನೇ ಆಗಲಿ ಆದಷ್ಟು ಬೇಗ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಬೀಳಲೇಬೇಕು. ಈ ಪ್ರಕರಣ ಆರೋಪಿಗಳು ಸಿಗಲಿಲ್ಲ ಅನ್ನೋದನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ನಾವು ಯಾರೂ ರೆಡಿ ಇಲ್ಲ. ಆರೋಪಿಗಳು ಸಿಗಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಅವನು ಮಾತ್ರ ಕಾನೂನಿನಿಂದ ತಪ್ಪಿಸಿಕೊಂಡು ಎಲ್ಲೂ ಕೂಡ ತಲೆಮರೆಸ್ಕೊಂಡು ಓಡಾಡಲಿಕ್ಕೆ ಅವಕಾಶ ಸಿಗಲೇಬಾರದು. ಆತ ಈಗ ಎಲ್ಲೋ ಒಂದು ಕಡೆಯಲ್ಲಿ ಗಮನಿಸ್ತಾ ಇರ್ತಾನೆ, ಏನೆಲ್ಲ ಆಗ್ತಾ ಇದೆ, ನಾನು ಸಿಕ್ಕಿಬಿಡ್ತೀನೇನೋ ಅನ್ನುವಂಥ ಭಯ ಆತನ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಆದರೆ ಪೊಲೀಸರನ್ನು ನೋಡಿದಾಗ ಆತನ ಭಯ ಇನ್ನೂ ಹೆಚ್ಚಾಗಬಹುದು. ಹಾಗಾಗಿ ಆತನ ಬಗ್ಗೆ ಸುಳಿವು ಸಿಕ್ಕಿರಬಹುದು ಅಥವಾ ಅದನ್ನು ಸಾಕ್ಷಿಗಾಗಿ ಪೊಲೀಸರು ಕಾಯ್ತಿರಬಹುದು. ಹಾಗಾಗಿ ನಾವು ಕೂಡ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.